ಶ್ರೀ ಕ್ಷೇತ್ರ ಶಂಕರಪುರದಲ್ಲಿ ತುಳುನಾಡಿನ ಆಟಿ ತಿಂಗಳ ಸಂಪ್ರದಾಯ ಹಾಗೂ ಸಾಂಸ್ಕೃತಿಕ ವೈಶಿಷ್ಟ್ಯವನ್ನ ಉಳಿಸಿ ಬೆಳೆಸುವ ಉದ್ದೇಶದಿಂದ ಶ್ರೀ ಸಾಯಿ ಈಶ್ವರ್ ಗುರೂಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಆಟಿದ ಬನಸು ಗುರೂಜಿನ ಒಟ್ಟುಗು ಕಾರ್ಯಕ್ರಮದಡಿ ಆಟಿ ತಿಂಗಳ ವಿಶೇಷ ಭೋಜನವನ್ನ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಸಾಯಿ ಈಶ್ವರ ಗುರೂಜಿಯವರು ಪೂರ್ವಜರ ಕಾಲದಲ್ಲಿ ಆಟಿ ತಿಂಗಳು ಭಾರೀ ಮಳೆ, ಕಠಿಣ ವಾತಾವರಣ ಹಾಗೂ ಆಹಾರದ ಕೊರತೆಯಿಂದ ಸಂಕಷ್ಟದ ಕಾಲವಾಗಿತ್ತು. ಆ ಸಮಯದಲ್ಲಿ ಸೊಪ್ಪು, ತರಕಾರಿ, ಗೆಡ್ಡೆಗೆಣಸು ಮೊದಲಾದ ಪೌಷ್ಟಿಕ ಆಹಾರವನ್ನು ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಮಹತ್ವದಾಗಿತ್ತು ಎಂದು ತಿಳಿಸಿದರು. ಇವತ್ತು ತುಳುನಾಡಿನಾದ್ಯಂತ ನಾವು ಏನು ಆಷಾಢ ತಿಂಗಳಂತ ಹೇಳ್ತೇವೆ, ಅದನ್ನು ನಾವು ಇಲ್ಲಿ ಆಟಿ ತಿಂಗಳಾಗಿ ಆಚರಣೆ ಮಾಡ್ತೇವೆ. ಬಹಳ ಪ್ರಾಚೀನದಿಂದಲೂ ಈ ತುಳುನಾಡಲ್ಲಿ ಒಂದು ವೈಭವವಿದೆ. ಆಟಿ ತಿಂಗಳು ನಿಜವಾಗಿಯೂ ತುಳುನಾಡಿನಲ್ಲಿ ಕಷ್ಟದ ದಿನಗಳನ್ನು ನಮ್ಮ ಹಿರಿಯರು ಅನುಭವಿಸಿದ್ದಾರೆ. ಆಗ ಸರಿಯಾದ ರೀತಿಯಲ್ಲಿ ಒಂದು ಊಟಕ್ಕಾಗಿರ್ಬೋದು, ತಿನ್ನಲಿಕ್ಕಾಗಿರ್ಬೋದು ಅಂತ ಒಂದು ಕಷ್ಟ ಇತ್ತು. ಯಾಕಂತ ಹೇಳಿದ್ರೆ ಕಠಿಣವಾದಂಥ ಒಂದು ಮಳೆ ಇದ್ದ ಕಾರಣ ಮನೆಯಿಂದ ಹೊರಗೆ ಕಾಲಿಡುವಂಥದ್ದು ಕಷ್ಟ ಸಾಧ್ಯವಾಗಿತ್ತು. ಆಗ ನಮ್ಮ ಹಿರಿಯರು ಏನೋ ಆ ಮಳೆಗಾಲದಲ್ಲಿ ಬೆಳೆಯುವಂತಹ ಸೊಪ್ಪು ತರಕಾರಿಗಳನ್ನು ತಿಂದಂತಹ ಒಂದು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ನಾವು ಕೂಡ ಸ್ವಲ್ಪ ಅದರಲ್ಲಿ ನೋಡಿದ್ದೀವಿ. ಆದರೆ ಮೊದಲಿಗೆ ಕಷ್ಟ ಇತ್ತ. ಇವತ್ತು ಅಂಥ ಒಂದು ಆಟಿಯ ಒಂದು ತಿಂಗಳು ಅಂಥ ಕಷ್ಟ ಸಮಯ ಏನಿಲ್ಲ. ಎಲ್ರಿಗೂ ಬೇಕಾಗುವಷ್ಟು ತಿನ್ನುವಂಥದ್ದು ಎಲ್ಲವೂ ಖಂಡಿತವಾಗಿಯೂ ಸಿಗ್ತಾ ಇದೆ. ಮತ್ತು ಅಂಥ ಒಂದು ಆ ರೀತಿಯ ಮಳೆಗಳು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಮೊದಲಿದ್ದ ಮಳೆ ಈಗ ಇಲ್ಲ. ಆದರೆ ನಮ್ಮ ತುಳುನಾಡಿನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಆಟಿ ತಿಂಗಳನ್ನು ನಮ್ಮ ಹಿರಿಯರು ಯಾವ ರೀತಿ ಕಷ್ಟವನ್ನು ಪಡ್ತಿದ್ದಾರೆ, ಆ ತಿಂಗಳನ್ನು ಇವತ್ತು ಒಂದು ತಿಂಗಳು ವಿಶೇಷವಾಗಿ ನಾವು ಆಚರಣೆ ಮಾಡ್ತೀವಿ. ಮತ್ತು ನಮ್ಮ ಸಂಪ್ರದಾಯದ ಸೊಪ್ಪು ತರಕಾರಿಗಳನ್ನಾಗಿರ್ಬೋದು ಅಥವಾ ಗೆಡ್ಡೆ ಗೆಣಸುಗಳನ್ನಾಗಿರ್ಬೋದು, ಇನ್ನಿತರ ಯಾವುದೇ ರೀತಿಯ ಒಂದು ಬೇಸಿಗೆಗಾಲದಲ್ಲಿ ಅದನ್ನು ಒಣಗಿಸಿದಂತಹ ಪದಾರ್ಥಗಳಾಗಿರ್ಬೋದು, ಇದನ್ನೆಲ್ಲ ಬೇಯಿಸಿ ತಿನ್ನುವಂಥದ್ದೊಂದು ಸಂಪ್ರದಾಯ. ಇದು ನಿಜವಾಗಿಯೂ ವೈಜ್ಞಾನಿಕವಾಗಿಯೂ ಆರೋಗ್ಯಕ್ಕೆ, ಅಂದರೆ ಮಳೆಗಾಲದಲ್ಲಿ ಬರುವಂತಹ ಈ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ವೈರಸ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಗಳನ್ನು ತಡೆಯುವಂಥ ಶಕ್ತಿ ಆ ಗಿಡಮೂಲಿಕೆಯಲ್ಲಿ, ಆ ಸೊಪ್ಪು ತರಕಾರಿಯಲ್ಲಿತ್ತು. ಕಾರ್ಯಕ್ರಮದಲ್ಲಿ ಉಡುಪಿ ನಗರಸಭೆಯ ಸದಸ್ಯ ವಿಜಯ ಕೊಡಪೂರು, ಗಜೇಂದ್ರ, ನಾಗರಾಜ್ ಬೈಂದೂರು, ಕ್ಷೇತ್ರಾಡಳಿತ ಮಂಡಳಿಯ ಗೀತಾಂಜಲಿ ಎಂ ಸುವರ್ಣ, ಸತೀಶ್ ದೇಪಾಡಿಗ, ವಿಜಯ್ ಕುಂದರ್, ರಾಘವೇಂದ್ರ ಪ್ರಭು ಕರ್ಫಾಲು, ವೀಣಾ ಎಸ್ ಶೆಟ್ಟಿ ಹಾಗೂ ವಿಘ್ನೇಶ್ ನೀಲಾವರ ಉಪಸ್ಥಿತರಿದ್ದರು. ಬಳಿಕ ಸುಮಾರು 500ಕ್ಕೂ ಅಧಿಕ ಭಕ್ತರು ಗುರೂಜಿಯವರೊಂದಿಗೆ ಆಟಿ ತಿಂಗಳ ವಿಶೇಷ ಭೋಜನ ಸವಿದು ಕಾರ್ಯಕ್ರಮದ ಸಾಂಸ್ಕೃತಿಕ ಸೊಬಗನ್ನು ಅನುಭವಿಸಿದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.